ಸ್ನೇಹಿತರೆ, ಫಿಫಾ ವರ್ಲ್ಡ್ ಕಪ್ 2026 ಈ ಬಾರಿ ಹಲವು ಕಾರಣಗಳಿಗೆ ಗಮನವನ್ನು ಸೆಳೀತಾ ಇದೆ. ಒಂದು ಪಂದ್ಯಗಳ ಕಾರಣಕ್ಕಾಗಿ ಅನ್ನೋದು ಇರಬಹುದು, ಆದರೆ ಅದಲ್ಲದೆ ಬೇರೆ ವಿಷಯಗಳಿಂದಾಗಿ ಕೂಡ ಈ ಬಾರಿ ಎಲ್ಲರ ಗಮನವನ್ನು ವಿಶೇಷವಾಗಿ ಸೆಳೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಗೆಲ್ಲುವಂತ ತಂಡಕ್ಕೆ ಕೊಡುವಂತಹ ಪ್ರೈಸ್ ಮನಿ ಇದೆಯಲ್ಲ, ಅಂದ್ರೆ ಬಹುಮಾನದ ಮೊತ್ತ, ಇದು ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಅದು ಎಷ್ಟು ಏನು ಮತ್ತೆ ಟಿಕೆಟ್ ದರ ಕೂಡ ಇದರಲ್ಲಿ ದುಬಾರಿಯಾಗಿದೆ. ಅದು ಎಷ್ಟು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಾನು ಹೇಳ್ತೀನಿ. ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, ಫಿಫಾ ವರ್ಲ್ಡ್ ಕಪ್ ಈ ಬಾರಿ ಹಲವು ಕಾರಣಗಳಿಗೆ ವಿಶೇಷ ಅಂತ ಅನ್ಸ್ಕೊಂಡಿದೆ. ಪ್ರೈಸ್ ಮನಿ ಇರಬಹುದು, ಮತ್ತೆ ಟಿಕೆಟ್ ದರ ಇರಬಹುದು, ಹಾಗೆ ಇಲ್ಲಿ ನಡೀತಿರುವಂತಹ ಹಣಕಾಸಿನ ವ್ಯವಹಾರ ಇರಬಹುದು, ಇದೆಲ್ಲವೂ ಕೂಡ ಎಲ್ಲರ ಹುಬ್ಬಿರುವಂತೆ ಮಾಡಿದೆ. ಈಗ ಮೊದಲಿಗೆ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಕ್ವಾಲಿಫೈ ಆಗಿರುವಂತ ತಂಡಗಳಿದೆಯಲ್ಲ, ಆ ಎಲ್ಲ ತಂಡಗಳು, ಪಂದ್ಯದಲ್ಲಿ ಭಾಗವಹಿಸುವಂತ ಎಲ್ಲ ತಂಡಗಳಿಗೆ $15 ಲಕ್ಷ ಒಂದು ಪ್ರೈಸ್ ಮನಿಯನ್ನ, ಅಂದ್ರೆ ಮೊತ್ತವನ್ನ ಅದು ಕೊಡ್ತಾ ಇದೆ. ಅದ್ರ ಜೊತೆಗೆ ವಿನ್ ಆಗುವಂತ, ಅಂದ್ರೆ ಫಿಫಾ ವರ್ಲ್ಡ್ ಕಪ್ ವಿನ್ನರ್ ಚಾಂಪಿಯನ್ಗೆ ಅದು ಕೊಡ್ತಿರುವಂತ ಪ್ರೈಸ್ ಮನಿ $50 ಮಿಲಿಯನ್, ಅಂದ್ರೆ $5 ಕೋಟಿ. ನಮ್ಮ ರೂಪಾಯಿ ಲೆಕ್ಕದಲ್ಲಿ 475 ಕೋಟಿ ರೂಪಾಯಿ ಅಂತ ಹೇಳ್ಬೋದು, ಅಂದಾಜು ಮೊತ್ತ ಅದು. ಇದಲ್ಲದೆ ದ್ವಿತೀಯ ಸ್ಥಾನ ಪಡಿತಿರೋರಿಗೆ ಅವ್ರು ಕೊಡ್ತಿರೋಂಥ ಮೊತ್ತ $33 ಮಿಲಿಯನ್, ಅಂದ್ರೆ 3.30 ಕೋಟಿ, ಅಂದ್ರೆ $3.30 ಕೋಟಿ ಅನ್ನ ಕೊಡ್ತಾ ಇದೆ. ಮತ್ತೆ ಥರ್ಡ್ ಪ್ಲೇಸ್ ಅನ್ನ ಪಡೆದಂತ ತಂಡಕ್ಕೆ $2.90 ಕೋಟಿ ಕೊಡ್ತಾ ಇದೆ. ಮತ್ತೆ 4ನೇ ಸ್ಥಾನ ಪಡೆದಂತ ತಂಡಕ್ಕೆ $2.70 ಕೋಟಿ ಕೊಡ್ತಾ ಇದೆ. 5ನೇ ಸ್ಥಾನವನ್ನು ಪಡೆದಂತ ತಂಡಕ್ಕೆ, ಅಂದ್ರೆ 5 ರಿಂದ 8 ಸ್ಥಾನಗಳನ್ನ ಅದ್ರ ಮಧ್ಯೆ ಪಡೆದಂತ ಎಲ್ಲಾ ತಂಡಗಳಿಗೆ, ಸ್ಥಾನವನ್ನು ಪಡೆದಂತ ಎಲ್ಲಾ ತಂಡಗಳಿಗೆ ಅದು ಸುಮಾರು $9 ಮಿಲಿಯನ್ ಪ್ರತಿ ತಂಡಕ್ಕೆ ಕೊಡ್ತಾ ಇದೆ. ಅಂದ್ರೆ ಈ ಮೊತ್ತ ಇದೆಯಲ್ಲ, ಇದು ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ಬೃಹತ್ತಾದಂತ ಒಂದು ಪ್ರೈಸ್ ಮನಿಯನ್ನ ಕೊಡ್ತಾ ಇರೋದು ಅಂತಾನೆ ಹೇಳ್ಬೋದು. 17ನೇ ಸ್ಥಾನದಿಂದ 32ನೇ ಸ್ಥಾನದವರೆಗೆ ಸ್ಥಾನ ಪಡೆಯುವಂತ ಎಲ್ಲಾ ತಂಡಗಳಿಗೆ, ಪ್ರತಿಯೊಂದು ತಂಡಕ್ಕೂ ಕೂಡ $11 ಮಿಲಿಯನ್ ಕೊಡ್ತಾ ಇದೆ. ಅದೇ ರೀತಿ 33ನೇ ಸ್ಥಾನದಿಂದ 48ನೇ ಸ್ಥಾನದವರೆಗೂ ಯಾವ್ಯಾವ ಸ್ಥಾನವನ್ನ ಯಾವ್ಯಾವ ತಂಡ ಪಡ್ಕೊಳುತ್ತೋ ಆ ಎಲ್ಲಾ ತಂಡಗಳಿಗೆ ಪ್ರತಿ ಒಂದೊಂದು ತಂಡಕ್ಕೂ ಕೂಡ $9 ಮಿಲಿಯನ್ ಕೊಡ್ತಾ ಇದೆ. ಜೊತೆಯಲ್ಲಿ ನಾನು ಈಗಾಗಲೇ ಹೇಳಿದೆ, ಪ್ರತಿಯೊಂದು ತಂಡಕ್ಕೂ ಕ್ವಾಲಿಫೈ ಆಗಿರುವಂತ ಪ್ರತಿಯೊಂದು ತಂಡಕ್ಕೂ ಕೂಡ $1.5 ಮಿಲಿಯನ್ ಅದು ಕೊಡ್ತಾ ಇದೆ. ಇನ್ನು ಈ ಮೊತ್ತ ಮೊದಲು ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಎಷ್ಟಿತ್ತು ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. 2022ರಲ್ಲಿ ಕತಾರ್ನಲ್ಲಿ ನಡೆದಂತ ಫಿಫಾ ವರ್ಲ್ಡ್ ಕಪ್ ನಲ್ಲಿ ಚಾಂಪಿಯನ್ ತಂಡಕ್ಕೆ ಕೊಟ್ಟಿದ್ದಂತ ಪ್ರೈಸ್ ಮನಿ $8 ಮಿಲಿಯನ್. ಅಂದ್ರೆ ಇದು ಈಗ ಕೊಡ್ತಾ ಇರೋದು $50 ಮಿಲಿಯನ್. ಎಷ್ಟು ಜಾಸ್ತಿ ಮೊತ್ತವನ್ನ ಈ ಸಾರಿ ಕೊಡ್ತಾ ಇದ್ದಾರೆ ಅಂತ. ಆಮೇಲೆ ಇದ್ರ ಜೊತೆಗೆ ಟಿಕೆಟ್ ದರ ಕೂಡ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗಿದೆ. ಮೊದಲಿದ್ದಕ್ಕೂ ಇವಾಗಿಗೂ ಎರರಾಬಿರಿ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಮೊದಲು $1,600 ಇತ್ತು 2022ರಲ್ಲಿ ಒಂದು ಟಿಕೆಟ್ನ ಬೆಲೆ. ಈಗ ಫಿಫಾ ವರ್ಲ್ಡ್ ಕಪ್ ಏನ್ ನಡೀತಾ ಇದೆ, ಇಲ್ಲಿ ಟಿಕೆಟ್ನ ದರ $11,000. ಆದ್ರೆ ಈಗ ಇಷ್ಟು ಜಾಸ್ತಿ ಮಾಡಿರೋದು ಎಲ್ಲರನ್ನ ಬೀಳಿಸಿದೆ. ಅದು ಅಲ್ಲದೆ ಸಣ್ಣ ಪುಟ್ಟ ರಾಷ್ಟ್ರಗಳಿಂದ ಬರುವಂತರು ಕ್ರೀಡಾ ಪ್ರೇಮಿಗಳು ಯಾರು ಇರ್ತಲ್ಲ, ಅವರಿಗೆ ಈ ಟಿಕೆಟ್ ಅನ್ನ ತಗೊಳಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಟ್ಟಕ್ಕೆ ಇದನ್ನ ತಗೊಂಡೋಗಿ ನಿಲ್ಸಿದ್ದಾರೆ. ಅಷ್ಟೇ ಅಲ್ಲ, ಬರೀ $11,000 ಅನ್ನೋದು, ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಅದು ಅಂದಾಜು ಒಂದು 10 ಲಕ್ಷಕ್ಕಿಂತ ಜಾಸ್ತಿ ಅಂತಾನೆ ಹೇಳ್ಬೋದು. ಇದಲ್ಲದೆ ಬೇರೆ ಬೇರೆ ಪದ್ಯಗಳಿಗೆ, ಅಂದ್ರೆ ಅದು ಎಷ್ಟು ಸೆನ್ಸೇಷನ್ ಅನ್ನ ಹುಟ್ಟಾಕತ್ತೆ ಅಥವಾ ಎಷ್ಟು ಕುತೂಹಲವನ್ನ ಕೆಳಿಸ್ತಾ ಹೋಗುತ್ತೋ ಅಂತ ಮುಖ್ಯವಾದಂತ ಪಂದ್ಯಗಳ ಟಿಕೆಟ್ ಬೆಲೆ ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ, ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತೆ ಬ್ಲಾಕ್ ನಲ್ಲಿ ಕೂಡ ಈ ಟಿಕೆಟ್ ಅನ್ನ ಮಾರ್ತಾ ಇದ್ದಾರೆ. ಬ್ಲಾಕ್ ನಲ್ಲಿ ಈ ಟಿಕೆಟ್ ಅನ್ನ $2 ಮಿಲಿಯನ್ ವರೆಗೆ ಒಂದು ಟಿಕೆಟ್ ಅನ್ನ ಮಾರಾಟ ಮಾಡ್ತಿದಾರಂತೆ. ಇದೆಲ್ಲ ನೋಡಿದಾಗ ಅದು ಎಷ್ಟು ದುಬಾರಿಯಾದಂತ ಒಂದು ಕ್ರೀಡಾಕೂಟ ಅಂತ ನಾವು ಅಂದಾಜು ಮಾಡಬಹುದು. ಸೆಮಿಫೈನಲ್, ಫೈನಲ್ ಪಂದ್ಯಗಳಿಗೆ ಕೂಡ ಟಿಕೆಟ್ ದರ ಹೆಚ್ಚಾಗುತ್ತೆ, ವ್ಯತ್ಯಾಸ ಆಗುತ್ತೆ ಅಂತ ಹೇಳಲಾಗ್ತಿದೆ. ಮತ್ತು ಅಷ್ಟೇ ಅಲ್ಲ, ಒಂದು 6 ರಿಂದ 7 ಪಟ್ಟು ಈ ಟಿಕೆಟ್ ದರಗಳು ಹೆಚ್ಚಾಗ್ಬೋದು, ವ್ಯತ್ಯಾಸ ಆಗ್ತಾ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿನಲ್ಲಿ ಸಣ್ಣ ಪುಟ್ಟ ರಾಷ್ಟ್ರಗಳು ತಮ್ಮ ದೇಶದಿಂದ ಒಂದು ತಂಡ ಹೋಗಿದೆ, ಅಲ್ಲಿ ಅದು ಆಟ ಆಡ್ತಾ ಇದೆ, ಅದನ್ನ ನಾವು ನೋಡೋಣ, ಪ್ರೋತ್ಸಾಹಿಸೋಣ ಅಂತ ಬಯಸಿದ್ರೆ ಖಂಡಿತ ಅವ್ರಿಗೆ ಅಲ್ಲಿ ಭಾಗವಹಿಸಕ್ಕೆ ಆಗೋದೇ ಇಲ್ಲ.
ಇಲ್ಲಿ ಮುಖ್ಯವಾಗಿ ಒಂದು ಕ್ರೀಡೆ ಅಂದಾಗ, ಆಟ ಅಂದಾಗ ಅಭಿಮಾನಿಗಳು ಇರಬೇಕು. ಆ ದೇಶದ ಅಭಿಮಾನಿಗಳು ಮತ್ತು ತಂಡದ ಅಭಿಮಾನಿಗಳು ಅಲ್ಲಿ ಅವರು ಆಟಗಾರರನ್ನ ಪ್ರೋತ್ಸಾಹಿಸೋದಕ್ಕೆ ಆಟಗಾರರ ಹೆಸರನ್ನ ಕೂಗಿ ಎಂಕರೇಜ್ ಮಾಡ್ತಿರ್ತಾರೆ. ಜೊತೆಯಲ್ಲಿ ದೇಶದ ಫ್ಲಾಗ್ ಅನ್ನ ಇಟ್ಕೊಂಡು ಅವರು ಸಪೋರ್ಟ್ ಮಾಡ್ತಿರ್ತಾರೆ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಆಟಗಾರರಿಗೂ ಸ್ಫೂರ್ತಿ, ಮತ್ತೆ ಆಟ ನೋಡುವಂತ ಪ್ರೇಕ್ಷಕರಿಗೂ ಕೂಡ ಒಂದ್ ರೀತಿನಲ್ಲಿ ಥ್ರಿಲ್ ಅನ್ನ ಕೊಡುವಂತ ವಿಚಾರ. ಹಾಗಿದ್ದಾಗ ಇಲ್ಲಿ ಈ ರೀತಿ ದುಬಾರಿ ಬೆಲೆ ಇಟ್ಟಿರೋದು ಎಲ್ಲರಿಗೂ ಕೂಡ ಅದು ಕೈಗೆಟುಕಲ್ಲ ಅನ್ನುವಂಥ ಸ್ಥಿತಿಗೆ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು. ಇದಲ್ಲದೆ ಇದರಲ್ಲಿ ಭಾಗವಹಿಸಿದಂತ ತಂಡಗಳು, ಗೆದ್ದಂತ ತಂಡಗಳಿಗೆ ಬೇರೆ ಬೇರೆ ಪ್ರೈಸ್ ಮನಿ ಕೂಡ ಬರುತ್ತೆ. ಬೇರೆ ಬೇರೆ ಕಡೆಯಿಂದ ಅವರವರ ದೇಶಗಳಿಂದ ಕೂಡ ಪ್ರೈಸ್ ಮನಿ ಬರುತ್ತೆ. ಕೊನೆಗೆ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಅವರಿಗೆ ಸ್ಪಾನ್ಸರ್ ಮಾಡ್ತಾರೆ, ದೊಡ್ಡ ದೊಡ್ಡ ಗಿಫ್ಟ್ ಗಳನ್ನ ಕೊಡ್ತಾರೆ, ಪ್ರೈಸ್ ಮನಿಯನ್ನ ಕೊಡ್ತಾರೆ. ಒಟ್ಟಾರೆಯಾಗಿ ಫಿಫಾ ವರ್ಲ್ಡ್ ಕಪ್ ತುಂಬಾ ವಿಶೇಷ ಅನಿಸ್ಕೊಳ್ತಿರೋದು ಅದು ನಡೆಸಿರುವಂತ ಬೃಹತ್ತಾದಂತ ಒಂದು ವ್ಯವಹಾರದಿಂದ ಕೂಡ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಫಿಫಾ ವರ್ಲ್ಡ್ ಕಪ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ, ಕುತೂಹಲಕಾರಿಯಾದ ಸಂಗತಿಗಳನ್ನ, ವಿವಾದಾತ್ಮಕ ಸಂಗತಿಗಳನ್ನ ನಾನು ಕೊಡ್ತಾ ಇರ್ತೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.